ಸ್ನೇಹಿತರೆ ನಮಸ್ಕಾರ. ನಿಮ್ಮ ಮನೆಯ ಹೊಸ್ತಿಲಿಗೆ ಅರಿಶಿನ ಹಚ್ಚಲಾಗುತ್ತಿದೆಯೇ? ಹಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ನೋಡಿ. ಯಾಕೆಂದರೆ ನಮ್ಮ ಹಿರಿಯರು ಹೇಳಿದ ಈ ಒಂದು ಸಣ್ಣ ಆಚರಣೆಯ ಹಿಂದೆ ಅಡಗಿರುವ ರಹಸ್ಯವನ್ನು ತಿಳಿದರೆ ನೀವು ಆಶ್ಚರ್ಯ ಪಡುತ್ತೀರಿ. ಮನೆಯ ಬಾಗಿಲಿಗೆ ಅರಿಶಿನ ಹಚ್ಚುವುದರಿಂದ ಲಕ್ಷ್ಮೀ ದೇವಿಯ ಕೃಪೆ ಸಿಗುತ್ತದೆಯೇ? ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ? ಮನೆಯಲ್ಲಿರುವ ದಾರಿದ್ರ್ಯ ಮತ್ತು ಸಮಸ್ಯೆಗಳು ಕಡಿಮೆಯಾಗುತ್ತವೆ? ಅಥವಾ ಇದರ ಹಿಂದೆ ವೈಜ್ಞಾನಿಕ ಕಾರಣವೂ ಇದೆ? ಇಂದು ಬಹಳಷ್ಟು ಜನರು ಅರಿಶಿನ ಹಚ್ಚುತ್ತಾರೆ, ಆದರೆ ಯಾಕೆ ಹಚ್ಚುತ್ತಾರೆ ಎಂಬುದು ಗೊತ್ತಿಲ್ಲ. ಕೆಲವರು ಇದನ್ನು ಕೇವಲ ಸಂಪ್ರದಾಯ ಎಂದು ಭಾವಿಸುತ್ತಾರೆ, ಆದರೆ ನಮ್ಮ ಪೂರ್ವಜರು ಯಾವುದೇ ಕಾರಣವಿಲ್ಲದೆ ಈ ಆಚರಣೆಯನ್ನು ಮಾಡಿರಲಿಲ್ಲ. ಇಂದು ಈ ವಿಡಿಯೋದಲ್ಲಿ ಮನೆಯ ಹೊಸ್ತಿಲಿಗೆ ಅರಿಶಿನ ಹಚ್ಚುವ ನಿಜವಾದ ಕಾರಣ, ಶಾಸ್ತ್ರಗಳಲ್ಲಿ ಇದರ ಮಹತ್ವ, ಲಕ್ಷ್ಮೀ ದೇವಿಯೊಂದಿಗಿನ ಸಂಬಂಧ ಮತ್ತು ಇದರಿಂದ ಆಗುವ ಆಶ್ಚರ್ಯಕರ ಲಾಭಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋ ಕೊನೆಯವರೆಗೂ ನೋಡಿ. ಕೊನೆಯಲ್ಲಿ ಹೆಚ್ಚಿನ ಜನರಿಗೆ ಗೊತ್ತಿಲ್ಲದ ಒಂದು ವಿಶೇಷ ರಹಸ್ಯವನ್ನು ತಿಳಿಸುತ್ತೇನೆ. ಸ್ನೇಹಿತರೆ, ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಅರಿಶಿನಕ್ಕೆ ಬಹಳ ವಿಶೇಷ ಸ್ಥಾನಮಾನವಿದೆ. ಯಾವುದೇ ಶುಭ ಕಾರ್ಯ ಇರಲಿ, ಪೂಜೆ ಇರಲಿ, ಮದುವೆ ಇರಲಿ ಅಥವಾ ಗೃಹ ಪ್ರವೇಶ ಇರಲಿ, ಅರಿಶಿನವಿಲ್ಲದೆ ಕಾರ್ಯಕ್ರಮ ಪೂರ್ಣವಾಗುವುದಿಲ್ಲ. ಯಾಕೆಂದರೆ ಅರಿಶಿನವನ್ನು ಮಂಗಳಕರ ಮತ್ತು ಪವಿತ್ರ ವಸ್ತುವೆಂದು ಪರಿಗಣಿಸಲಾಗಿದೆ. ಮನೆಯ ಹೊಸ್ತಿಲು ಎಂದರೆ ಮನೆಯೊಳಗೆ ಪ್ರವೇಶಿಸುವ ಪ್ರಮುಖ ಸ್ಥಳ. ನಮ್ಮ ಹಿರಿಯರ ಪ್ರಕಾರ ಮನೆಯ ಹೊಸ್ತಿಲು ಕೇವಲ ಬಾಗಿಲಲ್ಲ, ಅದು ಮನೆಯ ಅದೃಷ್ಟ, ಸಮೃದ್ಧಿ ಮತ್ತು ಶಕ್ತಿಗಳು ಪ್ರವೇಶಿಸುವ ದ್ವಾರವಾಗಿದೆ. ಆದ್ದರಿಂದ ಈ ಸ್ಥಳವನ್ನು ಸದಾ ಶುಭವಾಗಿ ಇಟ್ಟುಕೊಳ್ಳಬೇಕು ಎಂದು ಹೇಳಲಾಗಿದೆ. ಹಳೆಯ ಕಾಲದಲ್ಲಿ ಪ್ರತಿದಿನ ಬೆಳಗ್ಗೆ ಮಹಿಳೆಯರು ಮನೆಯ ಮುಂದೆ ನೀರು ಸಿಂಪಡಿಸಿ ಸ್ವಚ್ಛಗೊಳಿಸಿ ಹೊಸ್ತಿಲಿಗೆ ಅರಿಶಿನ ಹಚ್ಚಿ ನಂತರ ರಂಗೋಲಿ ಹಾಕುತ್ತಿದ್ದರು. ಇದು ಕೇವಲ ಅಲಂಕಾರಕ್ಕಾಗಿ ಅಲ್ಲ, ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುವ ಉದ್ದೇಶವೂ ಇದರಲ್ಲಿತ್ತು. ಶಾಸ್ತ್ರಗಳ ಪ್ರಕಾರ ಅರಿಶಿನವು ಮಹಾಲಕ್ಷ್ಮಿಯ ಸಂಕೇತ. ಯಾವ ಮನೆಯಲ್ಲಿ ಸ್ವಚ್ಛತೆ, ಶುಚಿತ್ವ ಮತ್ತು ಅರಿಶಿನದ ಮಹತ್ವ ಇರುತ್ತದೆಯೋ ಅಲ್ಲಿ ಲಕ್ಷ್ಮೀದೇವಿಯ ಕೃಪೆ ನೆಲೆಸುತ್ತದೆ. ಅದಕ್ಕಾಗಿಯೇ ವಿಶೇಷವಾಗಿ ಶುಕ್ರವಾರದಂದು ಹೊಸ್ತಿಲಿಗೆ ಅರಿಶಿನ ಹಚ್ಚುವ ಪದ್ಧತಿ ಇಂದಿಗೂ ಅನೇಕ ಕಡೆಗಳಲ್ಲಿ ಇದೆ. ಇನ್ನೊಂದು ಮಹತ್ವದ ವಿಷಯವೇನೆಂದರೆ ಅರಿಶಿನದಲ್ಲಿ ಜೀವಾಣುಗಳನ್ನು ನಾಶ ಮಾಡುವ ಶಕ್ತಿ ಇದೆ. ಹಿಂದಿನ ಕಾಲದಲ್ಲಿ ಮಣ್ಣಿನ ಮನೆಗಳು ಹೆಚ್ಚಾಗಿದ್ದವು. ಆಗ ಕೀಟಗಳು, ಇರುವೆಗಳು ಮತ್ತು ಕೆಲವು ಸೂಕ್ಷ್ಮಾಣುಗಳು ಮನೆಯೊಳಗೆ ಬರದಂತೆ ತಡೆಯಲು ಅರಿಶಿನ ಸಹಾಯ ಮಾಡುತ್ತಿತ್ತು. ಹೀಗಾಗಿ ಇದು ಆರೋಗ್ಯದ ದೃಷ್ಟಿಯಿಂದಲೂ ಉಪಯುಕ್ತವಾಗಿತ್ತು. ಸ್ನೇಹಿತರೆ, ನಮ್ಮ ಪೂರ್ವಜರು ಯಾವುದೇ ಆಚರಣೆಯನ್ನು ಕಾರಣವಿಲ್ಲದೆ ಮಾಡಿರಲಿಲ್ಲ. ಪ್ರತಿಯೊಂದಕ್ಕೂ ಪದ್ಧತಿಯ ಹಿಂದೆ ಜೀವನಕ್ಕೆ ಉಪಯೋಗವಾಗುವ ಜ್ಞಾನವಿತ್ತು. ಹೊಸ್ತಿಲಿಗೆ ಅರಿಶಿನ ಹಚ್ಚುವ ಪದ್ಧತಿಯು ಅಂತಹದ್ದೇ ಒಂದು ಜ್ಞಾನಪೂರ್ಣ ಆಚರಣೆಯಾಗಿದೆ. ವಾಸ್ತುಶಾಸ್ತ್ರದಲ್ಲಿಯೂ ಅರಿಶಿನಕ್ಕೆ ಮಹತ್ವವಿದೆ. ಅರಿಶಿನವು ಗುರುಗ್ರಹದ ಸಂಕೇತವಾಗಿದೆ. ಗುರುಗ್ರಹವು ಜ್ಞಾನ, ಐಶ್ವರ್ಯ ಮತ್ತು ಶುಭ ಫಲಗಳನ್ನು ನೀಡುವ ಗ್ರಹ. ಆದ್ದರಿಂದ ಮನೆಯ ಹೊಸ್ತಿಲಿಗೆ ಅರಿಶಿನ ಹಚ್ಚುವುದರಿಂದ ವಾಸ್ತು ದೋಷಗಳು ಕಡಿಮೆಯಾಗುತ್ತವೆ ಹಾಗೂ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ. ಕೆಲವರು ಮನೆಯಲ್ಲಿ ಹಣ ಉಳಿಯುವುದಿಲ್ಲ, ಸದಾ ಕಲಹಗಳು ನಡೆಯುತ್ತವೆ, ಮನಸ್ಸಿಗೆ ನೆಮ್ಮದಿ ಇಲ್ಲ ಎಂದು ಹೇಳುತ್ತಾರೆ. ಇಂತಹ ಸಂದರ್ಭಗಳಲ್ಲಿ ಮನೆಯ ಸ್ವಚ್ಛತೆಗೆ ಹೆಚ್ಚಿನ ಮಹತ್ವ ನೀಡಿ ಹೊಸ್ತಿಲನ್ನು ಶುಭವಾಗಿ ಇಟ್ಟುಕೊಳ್ಳಬೇಕು ಎಂದು ಹಿರಿಯರು ಸಲಹೆ ನೀಡುತ್ತಾರೆ. ಯಾಕೆಂದರೆ ಮನೆಯ ವಾತಾವರಣವು ನಮ್ಮ ಮನಸ್ಥಿತಿಯ ಮೇಲೆಯೂ ಪರಿಣಾಮ ಬೀರುತ್ತದೆ. ಅರಿಶಿನದ ಹಳದಿ ಬಣ್ಣವು ಸಂತೋಷ, ಉತ್ಸಾಹ ಮತ್ತು ಆಶಾವಾದದ ಸಂಕೇತ. ಪ್ರತಿದಿನ ಬೆಳಗ್ಗೆ ಆ ಹಳದಿ ಬಣ್ಣವನ್ನು ನೋಡುವುದರಿಂದ ಮನಸ್ಸಿನಲ್ಲೂ ಸಕಾರಾತ್ಮಕ ಭಾವನೆ ಮೂಡುತ್ತದೆ. ಇನ್ನೊಂದು ನಂಬಿಕೆಯ ಪ್ರಕಾರ ಹೊಸ್ತಿಲಿಗೆ ಅರಿಶಿನ ಹಚ್ಚುವುದರಿಂದ ಕೆಟ್ಟ ದೃಷ್ಟಿ ಮತ್ತು ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಕಡಿಮೆಯಾಗುತ್ತದೆ. ಇದು ಆಧ್ಯಾತ್ಮಿಕ ನಂಬಿಕೆಯಾಗಿದ್ದು ಅನೇಕ ಕುಟುಂಬಗಳು ಇಂದಿಗೂ ಇದನ್ನು ಭಕ್ತಿಯಿಂದ ಪಾಲಿಸುತ್ತಿವೆ. ಸ್ನೇಹಿತರೆ, ಇಂದಿನ ಆಧುನಿಕ ಜೀವನದಲ್ಲಿಯೂ ಈ ಸಣ್ಣ ಸಂಪ್ರದಾಯವನ್ನು ಪಾಲಿಸುವುದರಿಂದ ಯಾವುದೇ ನಷ್ಟವಿಲ್ಲ. ಬದಲಾಗಿ ಮನೆಯ ಸ್ವಚ್ಛತೆ, ಸೌಂದರ್ಯ ಮತ್ತು ಸಕಾರಾತ್ಮಕತೆಯನ್ನು ಹೆಚ್ಚಿಸಲು ಇದು ಸಹಾಯಕವಾಗುತ್ತದೆ. ಹಾಗಾಗಿ ಸಾಧ್ಯವಾದರೆ ವಾರದಲ್ಲಿ ಒಂದು ದಿನವಾದರೂ, ವಿಶೇಷವಾಗಿ ಶುಕ್ರವಾರದಂದು ಮನೆಯ ಹೊಸ್ತಿಲನ್ನು ಸ್ವಚ್ಛಗೊಳಿಸಿ ಅರಿಶಿನ ಹಚ್ಚಿ. ಅದರ ಜೊತೆಗೆ ಒಂದು ಸುಂದರವಾದ ರಂಗೋಲಿಯನ್ನು ಹಾಕಿ. ಇದರಿಂದ ಮನೆಯ ವಾತಾವರಣವೇ ಬದಲಾಗಿರುವ ಅನುಭವ ನಿಮಗೆ ಆಗಬಹುದು. ಹಾಗಾದರೆ ಸ್ನೇಹಿತರೆ, ಮನೆಯ ಹೊಸ್ತಿಲಿಗೆ ಅರಿಶಿನ ಹಚ್ಚುವುದು
ಕೇವಲ ಒಂದು ಹಳೆಯ ಪದ್ಧತಿಯಲ್ಲ. ಅದರ ಹಿಂದೆ ಆಧ್ಯಾತ್ಮಿಕ ನಂಬಿಕೆ, ಆರೋಗ್ಯದ ಪ್ರಯೋಜನ, ಸ್ವಚ್ಛತೆಯ ಸಂದೇಶ ಮತ್ತು ಸಕಾರಾತ್ಮಕ ಜೀವನದ ರಹಸ್ಯ ಅಡಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಮನೆಯಲ್ಲಿ ಈ ಪದ್ಧತಿಯನ್ನು ಪಾಲಿಸುತ್ತೀರಾ ಇಲ್ಲವಾ ಎಂಬುದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಇನ್ನಷ್ಟು ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.